ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವರ್ಷದ ಕೊನೆಯ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಕಸ ತೆಗೆದು ಮನೆ ಒರೆಸಿ ಟಿಫನ್ ಎಲ್ಲ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಪ್ರತಿಯೊಂದನ್ನು ನೀಟ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಹಾಗೆಯೇ ನಾನು ನಿಮ್ಮ ಜೊತೆ ಸ್ಯಾರಿಗೆ ಪಾಲ್ಸ್ ಯಾವ ರೀತಿ ಹಾಕೋದು ಅಂತಲೂ ಶೇರ್ ಮಾಡ್ತೀನಿ. ಮತ್ತು ಒಂದು 4 ಸೀರೆಗಳಿತ್ತು, ಹೊಸ ಸೀರೆಗಳೇ, ಅಮ್ಮನ ಸೀರೆಗಳಿತ್ತು. ಅದಕ್ಕೆ ಪಾಲ್ಸ್ ಹಾಕಿ ಸೀರೆ ಅಂಚೆಲ್ಲ ಹೊಲಿಬೇಕಿತ್ತು. ಸೊ ಹಂಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೇಗೆ ಅಂತಂದರೆ, ಅಕಸ್ಮಾತ್ ಹೊಸ್ದಾಗಿ ಕಲಿಯೋ ಅಂಥವ್ರಿಗಿದ್ರೆ ಅಟ್ಲೀಸ್ಟ್ ಇದನ್ನಾರು ಈಸಿಯಾಗಿ ಕಲ್ತ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೆ ಏನಾದರೂ ಯೂಸ್ ಆಗಬಹುದು ಅಂತಂದ್ಬಿಟ್ಟು ನಾನು ಸ್ಯಾರಿ ಪಾಲ್ಸ್ನ ಯಾವ ಥರ ಹಾಕೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನೀವು ನೋಡ್ತಾ ಇರ್ಬೋದು 4 ಸ್ಯಾರೀಸ್ ಇದೆ, ಒಂದು ಸಿಂಪಲ್ ಸ್ಯಾರಿ ಇದೆ. ತುಂಬ ಚೆನ್ನಾಗೈತೆ ಸ್ಯಾರೀಸ್ ಅಂತೂ. ಸೊ ಇದ್ರದ್ದು ಮ್ಯಾಚಿಂಗ್ ಆಗುವಂತಹ ಪಾಲ್ಸ್ಗಳನ್ನೂ ಕೂಡ ತಗೊಬಂದಿದ್ದೀನಿ, ನೀವು ನೋಡ್ತಾ ಇರಬಹುದು. ಆದಷ್ಟು ಪಾಲ್ಸ್ನ ತಗೊಳ್ಳೋರು ಬಾರ್ಡ್ರ್ ಯಾವ ಕಲರ್ ಇದಿರುತ್ತೆ ಆ ಪಾಲ್ಸ್ನ ತಗೋಬೇಕು, ಆ ಕಲರ್ ಪಾಲ್ಸ್ನ ತಗೋಬೇಕು. ನೀವು ನೋಡ್ತಾ ಇರ್ಬೋದು ಮೈದಾನ ಬಂದುಬಿಟ್ಟು ಗ್ರೀನ್ ಕಲರ್ ಇದೆ, ಯಾವತ್ತು ಆ ಥರ ಪಾಲ್ಸ್ನ ತಗೋಬಾರ್ದು. ಆ ಕಲರಲ್ಲಿ ಬಾರ್ಡರ್ ಯಾವ ಕಲರ್ ಇದೆ ಪಿಂಕ್, ಆ ಕಲರಲ್ಲಿ ನಾವು ಪಾಲ್ಸ್ನ ತೊಗೊಂಡು ಬರಬೇಕು. ಸೊ ಪಾಲ್ಸ್ ಹಾಕೋದ್ರಿಂದ ಸ್ವಲ್ಪ ಚೈನ್ಗೆ ಸಿಕ್ಕಾಕೊಳ್ಳೋದಾಗಿರ್ಬೋದು, ಇಲ್ಲ ಈಜೋಗೋದಾಗಿರ್ಬೋದು. ಸೊ ಅದು ಆಗೋದಿಲ್ಲ ಅನ್ನೋದು ಒಂದು ವಿಷಯಕ್ಕೋಸ್ಕರ ಪಾಲ್ಸ್ನ ಹಾಕೋತೀವಿ. ಸೊ ಹಾಗೇ ಇವಾಗ ನೀವು ನೋಡ್ತಾ ಇರ್ಬೋದು ಕಾಟನ್ ಮೆಟೀರಿಯಲು ಪಾಲ್ಸ್, ಇದನ್ನೆಲ್ಲ ನೀರಿಗೆ ಹಾಕಿ ವಾಶ್ ಮಾಡಿ ಒಣಗಿಸಿ ಇವಾಗ ಎಲ್ಲನೂ ನೀಟಾಗಿ ಐರನ್ ಮಾಡ್ಕೋತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟು ಪಾಲ್ಸ್ ಹಾಕುವಾಗ ಸೇಮ್ ಕಲರ್ ಥ್ರೆಡ್ನೇ ಕೂಡ ತಗೊಳ್ಳಿ ಆಯಿತಾ. ಬ್ಯಾಕು ಫ್ರಂಟು ಎರಡು ಸೇಮ್ ಕಲರ್ ಥ್ರೆಡ್ಡೇ ಇರಬೇಕು. ಸೊ ಇದನ್ನೆಲ್ಲ ಬಿಸಿಲಲ್ಲಿ ಒಣಗಿಸೋದಾದ್ಮೇಲೆ ನೀಟಾಗಿ ಅದನ್ನು ಐರನ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನೀರಲ್ಲಿ ವಾಶ್ ಮಾಡಿ ಐರನ್ ಮಾಡಿ ಹಾಕೋದ್ರಿಂದ ಎಲ್ಲೂ ಕೂಡ ಅದು ಕಲರ್ ಬಿಟ್ಕೊಳ್ಳೋದಾಗಿರ್ಬೋದು, ಇಲ್ಲ ಸ್ವಲ್ಪ ಮುದ್ದೆಗಟ್ಟೋದಾಗಿರ್ಬೋದು, ಆ ಥರ ಏನೂ ಆಗಲ್ಲ ಅಂತ ಅಷ್ಟೇ. ಇವಾಗ ನೀವು ನೋಡ್ತಾ ಇರ್ಬೋದು ಫಸ್ಟು ಸ್ಯಾರಿ ಅಂಚನ್ನ ಹಾಕೋತಿದ್ದೀನಿ. ಸ್ಯಾರಿ ಅಂಚು ಹಾಕೋಬೇಕಾರೆ ಅದು ಸ್ಟ್ರೈಟ್ ಇರಲ್ಲ, ಯಾವತ್ತೂ ಹಾಕೋರು ಫಸ್ಟು ಅದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಅಂದರೆ ಕಟ್ ಮಾಡಬೇಕು ಅಂತ ತುಂಬ ಜಾಸ್ತಿ ಕಟ್ ಮಾಡೋದು ಅಂತ ಅಲ್ಲ, ನಿಧಾನಕ್ಕೆ ಸೈಡಲ್ಲಿ ಒಂದು ಸ್ವಲ್ಪ ಅಷ್ಟನ್ನು ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ಮಡಚಿ ನೀಟಾಗಿ ಅದನ್ನು ಹೊಲಿಗೆ ಹಾಕೊಬಂದರೆ ಸರಿಯಾಗಿ ಕೂರುತ್ತೆ. ಸೊ ಅಂಚು ಹಾಕುವಾಗ ಅಷ್ಟೇ. ಮತ್ತು 2 ಸೈಡೂ ಅಂಚು ಹಾಕಬೇಕಲ್ವ, ಸೊ 2 ಸೈಡೂ ಸ್ವಲ್ಪ ನೀಟಾಗಿ ಕಟ್ ಮಾಡಿಕೊಂಡು ಸ್ಟ್ರೈಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ, ಅವಾಗ ನೀಟಾಗಿ ಕಾಣಿಸುತ್ತೆ ಕೂಡ. ಮತ್ತು ಇವಾಗ ಪಾಲ್ಸ್ ಹಾಕಬೇಕು ಅಂತಂದರೆ ನಾವು ನರಿಗೆ ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ, ಅಂದರೆ ಸ್ಯಾರಿ ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡುವಾಗ ಸ್ವಲ್ಪ ದೂರ ಒಂದು 10ರಿಂದ 15 ಸೆಂಟಿಮೀಟ್ರಷ್ಟು ಗ್ಯಾಪ್ನ ಬಿಟ್ಟು ಪಾಲ್ಸ್ನ ಹಾಕೋಬೇಕಾಗುತ್ತೆ ಆಯಿತಾ. ಅದನ್ನು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ನಾನು ತೋರಿಸ್ತೀನಿ ಇವಾಗ ನಿಮಗೆ ಯಾವ ಥರ ಹಾಕೊಬೇಕು ಅಂತ. ಪಾಲ್ಸಲ್ಲೂ ಕೂಡ ಅಷ್ಟೇ, ಅದು ಸೈಡ್ ಬರುತ್ತಲ್ಲ, ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ. ಸೊ ಅದನ್ನು ಸ್ಟ್ರೈಟ್ ಕಟ್ ಮಾಡಿಕೊಂಡು ಅಲ್ಲಿಗೆ ಜಸ್ಟ್ ಒಂದು ಸ್ವಲ್ಪ ಮಡಚಿ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಂಬಿಡಿ, ಆವಾಗ ಅದು ಕೂಡ ಪರ್ಫೆಕ್ಟಾಗಿ ಕೂರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ನರಿಗೆಗೊಟ್ಟೋದು ಆ ಥರ ಏನೂ ಆಗಲ್ಲ. ಅದರಿಂದ ಆ ಕಡೆ ಒಂದು ಸೈಡು ಈ ಕಡೆ ಒಂದು ಸೈಡು 2 ಸೈಡೂ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಎರಡನ್ನೂ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ, ನೀವು ನೋಡ್ತಾ ಇರ್ಬೋದು ತುಂಬ ಸ್ಟ್ರೈಟ್ ಕೂಡ ಇದೆ. ಇವಾಗ ಕೆಳಗಡೆ ಬಾರ್ಡರ್ ಏನು ಬರುತ್ತೆ ಅದನ್ನು ಅಳತೆ ತಗೊಳ್ಳಿ, ಅಂತಂದರೆ ಎಷ್ಟು ಗ್ಯಾಪ್ ಬಿಡಬೇಕು, ಒಂದು 10ರಿಂದ 15 ಸೆಂಟಿಮೀಟ್ರ್ ಅಂತ ಹೇಳಿದೆ ಅಲ್ವಾ. ಸೊ ಅದನ್ನು ಟೇಬಲ್ ಆಗಿರ್ಬೋದು ಇಲ್ಲ ಕೈಯಲ್ಲೇ ನೋಡ್ಕೋತೀವಿ ಅಲ್ವಾ. ಸೊ ಹೆಂಗಾದರೂ ನಿಮಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೆ ಆ ಥರ ನೋಡ್ಕೊಳ್ಳಿ. ನಾನು 2 ಥರನೂ ನಿಮಗೆ ತೋರಿಸಿದ್ದೀನಿ. ಸೊ ಅಷ್ಟು ಗ್ಯಾಪ್ ಬಿಟ್ಟು ಅದರಿಂದ ಮುಂದೆ ಕಂಟಿನ್ಯೂ ಮಾಡಬೇಕಾಗುತ್ತೆ ಪಾಲ್ಸ್ ಹಾಕೋದನ್ನು. ಆ ಥರ ಸ್ಕೆಚ್ ಪೆನ್ನಲ್ಲಿ ಅಥವಾ ಯಾವುದಾದ್ರೂ ಸ್ಕೆಚ್ ಮಾರ್ಕ್ ಮಾಡಿಕೊಂಡ್ರೆ ಆರಾಮಾಗಿ ನೀವು ಹಾಕೊಂಡು ಹೋಗ್ಬೋದು. ಫಸ್ಟು ಸೈಡ್ ಸ್ಟಿಚ್ ಮಾಡ್ಕೊಳ್ಳಿ ಆಯಿತಾ. ಅದನ್ನು ನರಿಗೆ ಗಟ್ಟಬಾರ್ದು, ನಿಧಾನಕ್ಕೆ ಸ್ವಲ್ಪ ಟೈಮ್ನ ತಗೊಂಡು ಅದನ್ನು ಸ್ಟಿಚ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಜರುಗಿಸಿದ್ರು ಕೂಡ ಅದು ನರಿಗೆ ಗಟ್ಕೊಬಿಡುತ್ತೆ. ಸೊ ಅದರಿಂದ ನೀಟಾಗಿ ಸ್ಟಿಚ್ ಮಾಡ್ಕೊಬನ್ನಿ. ಅಕಸ್ಮಾತ್ ನಿಮ್ಮ ಮನೇಲಿ ಏನಾದ್ರು ಸ್ಟಿಚಿಂಗ್ ಮಿಷಿನ್ ಇಲ್ಲ ಅಂದರೂ ಕೂಡ ನೀವು ಮಾಮೂಲಿ ಸೂಜಿ ದಾರದಲ್ಲೇ ಕೂಡ ಎಮ್ಮಿಂಗ್ ಥರನೂ ಮಾಡ್ಕೋಬಹುದು. ಬಟ್ ಎಮ್ಮಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ಈಜೋದ್ರೂ ಕೂಡ ಎಲ್ಲ
ಬಿಟ್ಟೋಗ್ಬಿಡುತ್ತೆ ಅಲ್ವಾ. ಬಟ್ ಸ್ಟಿಚಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು, ಅದು ಕೂಡ ಪರ್ಫೆಕ್ಟಾಗಿ ಇರುತ್ತೆ. ಸ್ಟಿಚಿಂಗ್ ಏನಷ್ಟು ಬೇಗ ಬಿಚ್ಚಲ್ಲ ಅಲ್ವಾ ಅದರಿಂದ. ಸೊ ನೀಟಾಗಿ ನಿಧಾನಕ್ಕೆ ನೋಡ್ಕೊಂಡು ಅದನ್ನು ನೀಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಆಗುತ್ತೆ. ಸೊ ನಾನು ಇವಾಗ 4 ಸೀರೆಗೂ ಕೂಡ ಪಾಲ್ಸ್ ಎಲ್ಲ ಹಾಕಿ ಮತ್ತು ಸೈಡೆಲ್ಲ ಸ್ಟಿಚ್ ಮಾಡಿ ಎಲ್ಲನೂ ರೆಡಿ ಮಾಡಿಟ್ಟಾಯಿತು. ಸೊ ಅಮ್ಮ ಬಂದರೆ ಕೊಟ್ಟು ಕಳಿಸ್ಬೇಕಾಗುತ್ತೆ. ಸೊ ಅದಕ್ಕಾಗಿ ಬೇಗನೆ ಸ್ಟಿಚ್ ಮಾಡಿ ಎತ್ತಿಟ್ಟಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ನೀಟಾಗಿ ನಿಧಾನಕ್ಕೆ ತುಂಬ ಟೈಮ್ ತೊಗೊಂಡೇ ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪ ಡ್ಯಾಮೇಜ್ ಆದರೂ ಕೂಡ ಅದು ಹಾಳಾಗ್ಬಿಡುತ್ತೆ ಅಲ್ವಾ. ಮತ್ತೆ ಅದನ್ನು ಬಿಡಿಸಿ ಮತ್ತೆ ಹೋದರೆ ಈಜೋಗ್ಬಿಡುತ್ತೆ ಸ್ಯಾರಿ. ಅದರಿಂದಾಗಿ ಸ್ವಲ್ಪ ನಿಧಾನಕ್ಕೆ ಕೂತ್ಕೊಂಡು ಹಾಕಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಯಾರಾದರೂ ನೋಡ್ತಾ ಇದ್ದರೆ, ಅಂದರೆ ಯೂಸ್ ಆಗಬೇಕು ಅಂತ ಅನ್ನೋರಿಗೆ ನಾನು ಈ ಟಿಪ್ನ ಶೇರ್ ಮಾಡ್ತಿದ್ದೀನಿ. ಒಂದು ಬೌಲ್ ಆಗಿರ್ಬೋದು, ಇಲ್ಲ ನಿಮ್ಮ ಹತ್ರ ಏನಾದ್ರು ಗ್ಲಾಸ್ ಬೌಲ್ ಇದ್ದರೆ ಅದನ್ನು ತೊಗೊಳ್ಳಿ, ಇಲ್ಲಾಂತಂದರೆ ಈ ಥರ ಸ್ಟೀಲ್ ಬೌಲ್ ಇದ್ದರೆ ಇದನ್ನು ತೊಗೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿ, ನಂದು ಸ್ವಲ್ಪ ಫೇಸು ಫುಲ್ ಡಿಪ್ ಆಗಬೇಕು, ಅದು ಜಾಗ ಸಾಕಾಗಲ್ಲ ಅಂತ ಸ್ವಲ್ಪ ಬಾಣಲಿ ಥರನೇ ತೊಗೊಂಡಿದ್ದೀನಿ. ಡೋಂಟ್ ಮೈಂಡ್ ಆಯಿತಾ. ಸೊ ಅದಕ್ಕೆ ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿ, ಐಸ್ ಬರುತ್ತೆ ಅಲ್ವಾ, ಸೊ ಐಸ್ನೆಲ್ಲ ಅದರೊಳಗಡೆ ಹಾಕಿ, ಅದು ಕೋಲ್ಡ್ ಆಗುತ್ತೆ ನೀರು. ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ಹಾಕೊಳ್ಳಿ. ಮತ್ತು ಇದನ್ನೆಲ್ಲ ಹಾಕಾದ್ಮೇಲೆ ನಿಮ್ಮ ಫೇಸ್ನ ಅದರೊಳಗಡೆ ಡಿಪ್ ಮಾಡಿ. ಸೊ ಡೈಲಿ ಅಟ್ಲೀಸ್ಟ್ 1 ವೀಕ್ ಆದರೂ ಇದನ್ನು ಟ್ರೈ ಮಾಡಿದ್ರೆ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ. ಫೇಸ್ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡಾಗ ಆಗುತ್ತೆ ಅಂತಲೇ, ತುಂಬ ಯೂಸ್ಫುಲ್ ಆಗೋವಂಥದ್ದೇ ಇದನ್ನು. ತುಂಬ ಎಫೆಕ್ಟ್ ಜಾಸ್ತಿ ಆಗುತ್ತೆ ನಿಮ್ಮ ಫೇಸ್ ಮೇಲೆ. ಯಾವುದೇ ತರಹ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು, ಮನೇಲೇ ಮಾಡ್ಕೋಬೋದು. ಸೊ ಹಾಗಾಗಿ ಇದನ್ನು ಹೇಳಿದೆ, ಯೂಸ್ ಮಾಡ್ಕೋತೀನಿ ಅಂತ ಅನ್ನೋರು ಮಾಡಬಹುದು. ಮತ್ತು ಇದು ಬಂದುಬಿಟ್ಟು ಮೀಶೋದಲ್ಲಿ ನಾನು ಒಂದು ಆರ್ಡರ್ ಮಾಡಿದ್ದೆ. ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಅವ್ರಿಗೆ ಆಗುತ್ತೆ ಅಂತ. ಸೊ ನಮ್ಮ ಮನೆ ನಿಯರ್ ಒಂದು ಹುಡುಗಿಗೆ ಬುಕ್ ಮಾಡಿಕೊಟ್ಟಿದ್ದೆ. ಸೊ ಅದನ್ನು ತರಿಸಿದ್ನಲ್ಲ, ಹಂಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ತಿದ್ದೀನಿ. ಚಿಕ್ಕ ಹುಡುಗಿಗೆ ತರಿಸಿದ್ದು. ಸೊ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಬರೀ 160 ರೂಪೀಸ್ ಅಷ್ಟೇ. ಆರಾಮಾಗಿ ಬೈ ಮಾಡಬಹುದು. ಅಂದರೆ ತುಂಬ ದಿನ ಬಾಳಿಕೆ ಬರುತ್ತೆ ಅನ್ನೋ ಥರ ಏನಿಲ್ಲ, ಸುಮ್ಮನೆ ಅವ್ರಿಗಿಷ್ಟ ಆಗಬಹುದು ಅಲ್ವಾ. ಸೊ ಹಾಗಾಗಿನೇ ತರಿಸ್ಕೊಂಡಿರೋದು. ನಾವು ಕೊಟ್ಟಿರೋ ಅಮೌಂಟ್ಗಂತೂ ವರ್ತ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಗ್ ಕ್ವಾಲಿಟಿ ಆಗಿರ್ಬೋದು, ಅಂದರೆ ತುಂಬ ಸಾಫ್ಟಾಗಿದೆ ಆಯಿತಾ. ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ರಫ್ ಅನಿಸ್ಬೋದು, ಇಲ್ಲ ಇರಿಟೇಷನ್ ಆಗ್ಬೋದು, ಆ ಥರ ಏನೂ ಇಲ್ಲ. ಹಾಗೇ ಒಂದು ವಾಟರ್ ಬಾಟಲ್ ಕೊಟ್ಟಿದ್ದಾರೆ, ಹಾಗೆಯೇ ಒಂದು ಲಂಚ್ ಬಾಕ್ಸ್ ಕೊಟ್ಟಿದ್ದಾರೆ. 160 ರೂಪಾಯಿಗೆ ಆರಾಮಾಗಿ ತೊಗೋಬೋದು ಅಂತಲೇ ಹೇಳ್ತೀನಿ. ತುಂಬ ದಿನ ಬರುತ್ತೆ ಅನ್ನೋ ಥರ ಏನಿಲ್ಲ, ಬಟ್ ಅಮೌಂಟ್ಗೆ ವರ್ತ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗೂ ಕೂಡ ಇದೆ. ಯಾರಾದರೂ ಬೈ ಮಾಡಬಹುದು. ಹಾಗೇ ಸ್ವಲ್ಪ ಹೂವೆಲ್ಲ ಬಿಡಿಸಿಟ್ಕೊಂಡಿದ್ದೆ, ಅದನ್ನೆಲ್ಲ ಕಟ್ಟಿ ಇಡಬೇಕಿತ್ತು. ಅಂದರೆ ನಾಳೆ ನ್ಯೂ ಇಯರ್ ಅಲ್ವಾ. ಸೊ ಹಾಗೇ ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ ಅಂತ ಮತ್ತು ಮುಡ್ಕೊಳ್ಳೋದಕ್ಕೆ ಅಂತ ಹೂವನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇದು ಕನಕಾಂಬರ ಮತ್ತು ವೈಟ್ ಹೂವು ಅದೆರಡೂ ಕೂಡ ಕಟ್ಟಿ ಇಟ್ಟಿದ್ದೀನಿ. ಸೊ ಕಟ್ಟಿಟ್ಟು ಮತ್ತು ಪೂಜೆಗೆ ಅಂತ ಪ್ರತಿ ಹೂವನ್ನು ಬಿಡಿಸಿಟ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಈ ವರ್ಷದ ಕೊನೆಯ ವಿಡಿಯೋ. ಸೊ 2024 ತುಂಬ ಮೆಮೊರಿ ಇದೆ. ಹಾಗೇ ಥ್ಯಾಂಕ್ ಯು ಸೋ ಮಚ್ ಅಂತ 2024ಕ್ಕೆ ಹೇಳ್ತಿದ್ದೀನಿ. 25ಕ್ಕೆ ವೆಲ್ಕಮ್ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಹಾಗೇ 2024ಕ್ಕೆ ಬಾಯ್ ಬಾಯ್ ಹೇಳೋಣ. ಸೊ ಸಿಗ್ತೀನಿ ನೆಕ್ಸ್ಟ್ ವರ್ಷದ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.